ಶ್ರೇಷ್ಠ ಗುರು ಒಬ್ಬ ಶಿಷ್ಯಂದಿರನ್ನು ಸೃಷ್ಟಿಸೋದೇ ಇಲ್ಲ, ಬದಲಾಗಿ ಇನ್ನೊಬ್ಬ ಗುರುವನ್ನೇ ಸೃಷ್ಟಿಸುತ್ತಾನೆ ಅಂತ ಪ್ರಶಾಂತ್ ಹೇಳ್ತಾರೆ. ಎಂದರು ಮಹಾನುಭಾವುಲು ಅಂದರೀಕಿ ವಂದನಮೂಲು. ಈಗ ತಾನೇ ಅದರದ್ದು ನಾದಸ್ವರದಲ್ಲಿ ಕೇಳಿಸ್ತು. ಎಲ್ರಿಗೂ ನಮಸ್ಕಾರ. ಶ್ರೇಷ್ಠ ಮನಸ್ಸುಗಳಿಗೆ ಎರಡು ಕುಟುಂಬಗಳಿರುತ್ತವೆ. ನಾನು ನನ್ನ ಭಾಷಣವನ್ನು ಬರ್ಕೊಂಡು ಬಂದಿದ್ದೀನಿ, ಅದನ್ನು ಓದ್ತೀನಿ ನಾನು. ಶ್ರೇಷ್ಠ ಮನಸ್ಸುಗಳಿಗೆ ಎರಡು ಕುಟುಂಬಗಳಿರುತ್ತವೆ. ಮನೆಯೊಳಗಿನ ಒಂದು ಕುಟುಂಬ, ಮನೆ ಆಚೆಗಿನ ಮತ್ತೊಂದು ಕುಟುಂಬ. ಈ ಜೀವಗಳು ಆ ಎರಡೂ ಕುಟುಂಬಗಳನ್ನು ಕಿಂಚಿತ್ತೂ ತಾರತಮ್ಯವಿಲ್ಲದೆ ಕಾಣುತ್ತವೆ. ಕವೆಂ ಅನ್ನುವ ನಮ್ಮ ಅಪ್ಪ ಅಂತಹ ಮನಸ್ಸಿನ ಜೀವ. ನನ್ನ ಮತ್ತು ನನ್ನ ತಂದೆಯವರ ನಡುವಿನ ಭಾವನಾತ್ಮಕ ಸಂಬಂಧ ಇರೋದರಿಂದ ಪ್ರಾಯಶಃ ತರ್ಕಬದ್ಧ ಮಾತು ಮತ್ತು ಯೋಚನೆಗಳಿಗೆ ಜಾಗವಿಲ್ಲವೇನೋ ಇಲ್ಲಿ. ನಾನು ಪುಟ್ಟವಳಿದ್ದಾಗ ನಮ್ಮ ಅಪ್ಪ ನಮಗೆ ನೋಡಲು ಸಿಗ್ತಾ ಇದ್ದದ್ದು ತುಂಬ ಕಡಿಮೆ. ಯಾಕೆಂದರೆ ನಾನು ಬೆಳಗ್ಗೆ 7 ಗಂಟೆಗೆ ಸ್ಕೂಲ್ಗೆ ಹೋಗ್ತಿದ್ದೆ. ಅಪ್ಪ MES ಡೇ ಕಾಲೇಜ್ ಲೆಕ್ಚರರ್ ಆಗಿ, ಈವ್ನಿಂಗ್ ಕಾಲೇಜ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡಿ, ರಾತ್ರಿ ನಾಟಕಗಳ ರಿಹರ್ಸಲ್ ಮುಗಿಸಿ ತುಂಬ ತಡವಾಗಿ ಮನೆಗೆ ಬರ್ತಿದ್ರು. ನಾನು ರಾತ್ರಿ 8 ಗಂಟೆಗೆಲ್ಲ ನಿದ್ದೆ ಮಾಡಿಬಿಡ್ತಿದ್ದೆ. ಹೀಗಾಗಿ ನಾವು 5 ಜನ ಮಕ್ಕಳು ಮತ್ತು ನಮ್ಮಮ್ಮ, ಇವಿಷ್ಟೇ ನಮ್ಮ ಪ್ರಪಂಚ. ಹೈಸ್ಕೂಲಿಗೆ ಬಂದಾಗ ಮನೆಗೆ ಬಂದು ಹೋಗುವ ಅಪ್ಪನ ಸ್ನೇಹಿತರಾಗಿದ್ದ ದೊಡ್ಡ ದೊಡ್ಡ ಸಾಹಿತಿಗಳು ಲಂಕೇಶ್, ರಾಮಚಂದ್ರ ಶರ್ಮಾ, ವೈಕುಂಠರಾಜು, ಕಂಬಾರರು, GSS, ಚಿದಾನಂದ ಮೂರ್ತಿ, ಬರಗೂರು ಮತ್ತು ವಿದ್ಯಾರ್ಥಿಗಳು, ನೆಂಟರು, ಇವರನ್ನೆಲ್ಲ ನೋಡ್ತಾ ನೋಡ್ತಾ ಅಪ್ಪ ಒಬ್ಬ ದೊಡ್ಡ ಸಾಹಿತಿ, ಸಂಶೋಧಕ, ಹೋರಾಟಗಾರ, ತುಂಬ ಕಟ್ಟುನಿಟ್ಟಾದ ಉಪನ್ಯಾಸಕ, ನಾಟಕದ ಮೇಷ್ಟ್ರು ಇತ್ಯಾದಿ ಅವರ ಬಹುಮುಖಿ ವ್ಯಕ್ತಿತ್ವದ ಮಜಲುಗಳು ನಿಧಾನವಾಗಿ ಅರಿವಾಗ್ತಾ ಹೋದವು. ಜೊತೆಗೆ ಅವರ ಬಗೆಗಿನ ಬೆರಗು, ಹೆಮ್ಮೆ, ಅಭಿಮಾನ ಹೆಚ್ಚಾಗ್ತಲೇ ಹೋದವು. ಅಪ್ಪನಿಗೆ ನಾವು 5 ಜನ ಮಾತ್ರ ಮಕ್ಕಳು ಅಂತ ನಮಗೆ ಯಾವಾಗಲೂ ಅನಿಸೇ ಇಲ್ಲ, ಹಾಗೆ ಭಾಸವಾಗಲೇ ಇಲ್ಲ. ಅದೆಷ್ಟೊಂದು ವಿದ್ಯಾರ್ಥಿಗಳಿಗೆ ಅವರು ಗುರು ಮಾತ್ರ ಅಲ್ಲ, ತಂದೆ, ಅವರ ಮಕ್ಕಳಿಗೆ ತಾತ, ಮಾರ್ಗದರ್ಶಕ, ಆಪ್ತ ಸ್ನೇಹಿತ. ಹೀಗೆ ಇವರ ಸಂಬಂಧಗಳ ವ್ಯಾಪ್ತಿ ತುಂಬ ವಿಸ್ತಾರವಾದದ್ದು. ನನಗಿನ್ನೂ ಕಿವಿಯಲ್ಲಿದೆ ಆ ಧ್ವನಿ. ಮನೆಗೆ ಬರೋರೆಲ್ಲ ಮೇಷ್ಟ್ರೇ ಅಂತ ಕರಿತಾ ಬರ್ತಾಯಿದ್ರು. ಆರಂಭದ ವಿದ್ಯಾರ್ಥಿಗಳಾಗಿದ್ದ ರಾಜು, ರಾಘು, ಕೀರಂ, KVN, ಆನಂತರದ ವಿದ್ಯಾರ್ಥಿಗಳಾದ ಹರಿಪ್ರಸಾದ್, ಗುಜ್ಜಾರ್, ಶೂದ್ರ ಶ್ರೀನಿವಾಸ್ ಮತ್ತು ನಮ್ಮನ್ನು ಇತ್ತೀಚೆಗೆ ಅಗಲಿದಂತಹ ನಾಯರಿ, ಶಂಕರಪ್ಪ, ಹೀಗೆ ಹೆಸರು ಹೇಳ್ತಾ ಹೋದರೆ ತುಂಬ ಉದ್ದದ ಪಟ್ಟಿಯದು. ಅಲ್ಲಿಂದ ಕೊನೆಯ ಕುಡಿ ಇಲ್ಲೇ ಕೂತಿರುವಂಥ ಮುರಳಿ ಕೂಡ್ಲೂರು ಇವರವರೆಗೂ ಎಲ್ಲರಿಗೂ ಕವೆಂ ಗುರುಗಳು ಹಾಗೂ ಮಾರ್ಗದರ್ಶಕರು. ನನಗಿನ್ನೂ ನೆನಪಿದೆ, ಅಪ್ಪನ 69ನೇ ಹುಟ್ಟುಹಬ್ಬವನ್ನು ಹರಿಪ್ರಸಾದ್ ಅವರು ಸಂಭ್ರಮದಿಂದ ಆಚರಿಸಿದರು. ಇವರೆಲ್ಲರೂ ಕವೆಂಗೆ ಮಕ್ಕಳು. ಅವರ ಕೊನೆಯ ಕ್ಷಣದಲ್ಲಿ ಜೊತೆ ಇದ್ದದ್ದು ಇದೇ ಮುರಳಿ. ನನ್ನನ್ನು ಈಗಲೂ ಮುರಳಿ ಅಕ್ಕ ಅಂತಲೇ ಕರೆಯೋದು. ಅದಕ್ಕೆ ದೇವನೂರು ಹೇಳಿರೋದು, ಈ ಸಂಬಂಧ ಅನ್ನೋದು ದೊಡ್ಡದು ಕಣ. ಶ್ರೇಷ್ಠ ಗುರು ಒಬ್ಬ ಶಿಷ್ಯಂದಿರನ್ನು ಸೃಷ್ಟಿಸೋದೇ ಇಲ್ಲ, ಬದಲಾಗಿ ಇನ್ನೊಬ್ಬ ಗುರುವನ್ನೇ ಸೃಷ್ಟಿಸುತ್ತಾನೆ ಅಂತ ಪ್ರಶಾಂತ್ ಹೇಳ್ತಾರೆ. ನಮ್ಮ ತಂದೆಯವರ ಅಗಾಧ ಶಿಶು ಸಹಜ ಕುತೂಹಲ, ಪ್ರತಿಭೆ, ಸರಳತೆ, ಪರಿಶ್ರಮ, ವೈಜ್ಞಾನಿಕ ಮನೋಭಾವ, ವೈಚಾರಿಕತೆ, ಪ್ರಗತಿಪರ ಚಿಂತನೆ ಮತ್ತು ಸಹಿಷ್ಣುತೆಗಳು ನನಗೆ ಪರಿಚಯವಾದದ್ದೇ ಅವರಿಂದ ಪ್ರಭಾವಿತರಾಗಿ ಪ್ರಸ್ತುತ ಸಮಾಜದಲ್ಲಿ ಗುರು ಸದೃಶರಾಗಿ ಅತ್ಯಂತ ಮೌಲ್ಯಯುತ ವ್ಯಕ್ತಿತ್ವಗಳಾಗಿ ಬೆಳೆದು ನಿಂತಿರುವ ತಮ್ಮೆಲ್ಲರ ಮೂಲಕ.
ಮುಂದೆ ಕಾಲೇಜಿನಲ್ಲಿ ಅವರ ಸಾಹಿತ್ಯ ಮತ್ತು ನಾಟಕದ ಪ್ರೀತಿಗೆ ಒಳಗಾಗಿ ನಾನು ಕಲಾ ವಿಭಾಗ ಆಯ್ಕೆ ಮಾಡಿಕೊಂಡು ಇಂಗ್ಲೀಷ್ ಲಿಟ್ರೇಚರ್ ವ್ಯಾಸಂಗ ಮಾಡಲು ಶುರು ಮಾಡಿದೆ. ಕಾಲೇಜು ದಿನಗಳಲ್ಲೇ ಅವರು ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ನ HOD ಆಗಿದ್ದರು. ಹೀಗಾಗಿ ನನಗೂ ಸಹಜವಾಗಿ ನಾಟಕದ ಆಸಕ್ತಿ ಮೂಡಿ ಮುಂದೆ ರಂಗಾಯಣವನ್ನು ಸೇರಲು ಕಾರಣ ಆಯಿತು. ಆಗಿನ ಕಾಲಕ್ಕೆ ಅಂದರೆ ಸುಮಾರು 36 ವರ್ಷಗಳ ಹಿಂದೆಯೇ ನಮ್ಮಪ್ಪ ಹೆಣ್ಣು ಮಗಳನ್ನು ನಾಟಕ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳಲು ಪ್ರೋತ್ಸಾಹಿಸಿ ನನ್ನ ಜೊತೆಗೆ ಎಲ್ಲ ಸಂದರ್ಶನಗಳಿಗೂ ಬಂದು ಆಯ್ಕೆಯಾದ ನಂತರ ಮೈಸೂರಿಗೆ ಬಂದು ಬಿಟ್ಟು ಹೋಗಿದ್ದರು. ಹೀಗೆ ನನ್ನ ರಂಗಾಯಣದ ಪ್ರಯಾಣ ಶುರುವಾಯಿತು. ಅಲ್ಲಿವರೆಗೆ ಮೇಷ್ಟ್ರು ಅಂದರೆ ಕವೆಂ ಮಾತ್ರ ಅಂತ ಅಂದುಕೊಂಡಿದ್ದ ನನಗೆ ಆ ಪಟ್ಟಿಗೆ ಕಾರಂತರು BV ಕಾರಂತರು ಸೇರಿಕೊಂಡ್ರು. ಕಾರಂತರು ಯಾವಾಗಲೂ ರಾಜಗೋಪಾಲ್ ಮಗಳಾದ್ರಿಂದ ನನಗೆ ರಾಜ್ಕುಮಾರಿ ಅಂತಲೇ ಕರೀತಾ ಇದ್ದರು. ವಿಸ್ಮಯದ ಸಂಗತಿ ಅಂದರೆ ಈಗಲೂ ನನ್ನ ಮೂಲಕ ನನ್ನ ಮಗಳು ಶಾಲ್ಮಲಿಗೂ ನನ್ನ ತಂದೆಯವರ ಬುದ್ಧಿವಂತಿಕೆ, ಬರವಣಿಗೆ, ರಂಗಭೂಮಿಯ ನಂಟು, ವೈಚಾರಿಕತೆ ಇವೆಲ್ಲ ಹರಿದು ಬಂದಿದೆ. ನನ್ನ ಮಗಳ ಅಪ್ಪ ಪ್ರಶಾಂತ್ ಕೂಡ ಇದೇ ಸಂವೇದನೆಯಾದ ಇರುವವರಾದ್ದರಿಂದಲೇ ಅಪ್ಪ ಕೊನೆಗಾಲದಲ್ಲಿ ಮೈಸೂರಿನ ನಮ್ಮ ಮನೆಯಲ್ಲಿ ಮತ್ತು ರಂಗಾಯಣದಲ್ಲಿ ಸಮಯ ಕಳೆಯಲು ತುಂಬ ಸಂಭ್ರಮ ಪಡ್ತಿದ್ರು. ಈ ಶತಮಾನೋತ್ಸವದ ಆಚರಣೆ ವಿಷಯ ತಿಳಿದು ಕೂಡಲೇ ಎಲ್ಲರೂ ಹೇಳಿದ್ದು ವೆಲ್ ಡಿಸರ್ವಿಂಗ್, ಇಟ್ ವಾಸ್ ಲಾಂಗ್ ಓವರ್ ಡ್ಯೂ ಅಂತ. ಶ್ರೀಪಾದ್ ಭಟ್ ಅವರು ಬರೆದಿದ್ದಾರೆ, ತುಂಬ ಸಂಕೋಚ ಜೀವಿಯಾಗಿದ್ದರು ಕವೆಂ ಅಂತ. ಬರ್ಗೂರು ಅಂದಿದ್ರಂತೆ, ಮೇಷ್ಟ್ರೆ ನೀವು ಅವಾರ್ಡ್ ತೊಗೊಳ್ಳಿಲ್ಲ ಅಂದರೆ ನಾನು ನಿಮ್ಮ ಮನೆ ಮುಂದೆ ಧರಣಿ ಕೂತ್ಕೋತೀನಿ ಅಂತ. ಅಪ್ಪನೇ ಒಮ್ಮೆ ಹೇಳಿದರು ಇದನ್ನು ನನಗೆ. ಹೀಗೆ ಕವೆಂ ಕೊನೆವರೆಗೂ ತಮ್ಮ ಕಾಣ್ಕೆಯ ದಾರಿಯಲ್ಲಿ ನಡೀತಾನೇ ಹೋದರು. ಯಾವ ಪ್ರಶಸ್ತಿ, ಮನ್ನಣೆ, ಪುರಸ್ಕಾರಗಳಿಗೆ ಗಮನವನ್ನೇ ಕೊಡದ ಕಾಯಕ ಯೋಗಿ ಅವರು. ಇತ್ತೀಚೆಗೆ ಒಂದು 8-10 ವರ್ಷಗಳ ಹಿಂದೆ ಇರ್ಬೋದು, ಮೈಸೂರಿನ ನಮ್ಮ ಮನೆಗೆ ಕಟ್ಟೆಪುರದವರೊಬ್ಬರು ಬಂದು, ಸರ್ ಒಂದು ಕಾಸು ಕೂಡ ತಗೊಳ್ಳದೆ ನಿಮ್ಮ ಸ್ವಂತ ಜಮೀನನ್ನು ನಮಗೆ ನೋಂದಾಯಿಸ್ಕೊಟ್ಬಿಟ್ರಲ್ಲ ಸರ್ ಅಂತ ಕಣ್ಣು ತುಂಬಿ ಗದ್ಗದಿತರಾಗಿ ಹೇಳಿ ನಮಸ್ಕಾರ ಮಾಡಿ ಹೋದರು. ನಾನು ಯಾರಣ್ಣ ಅದು ಅಂತ ಕೇಳಿದೆ. ಆ ದೇವಸ್ಥಾನದ ಹೊಲ ಇತ್ತಲ್ಲ ಅದನ್ನು ನಮ್ಮ ಪ್ರೈಮರಿ ಸ್ಕೂಲ್ ಮೇಷ್ಟ್ರಿಗೆ ಕೊಟ್ಟಿದ್ದೆ, ಇದು ಅವ್ರ ಮಗ ಅಂದರು. ಗುರುಗಳ ಋಣ ತೀರ್ಸೋಕ್ಕಾಗಲ್ಲಮ್ಮ ಅಂದರು. ಗುರುಗಳ ಋಣ ತೀರ್ಸೋಕ್ಕಾಗಲ್ಲ. ಪ್ರಾಯಶಃ ಆ ಋಣಕ್ಕಾಗಿಯೇ ನಾವೆಲ್ಲ ಇವತ್ತು ಇಲ್ಲಿ ಸೇರಿರೋದು ಅಂತ ನನಗನ್ಸುತ್ತೆ. ಈ ದಿನ ತಾವೆಲ್ಲ ಶ್ರೀನಿವಾಸ ಮೂರ್ತಿಯವರು, ನಾಗರಾಜ ಮೂರ್ತಿಯವರು, ಶಶಿಧರ್ ಬಾರಿಗಾಡ್, GN ಮೋಹನ್, B ಸುರೇಶ್, ರಾಮಕೃಷ್ಣಯ್ಯ, ಮುರಳಿ ಕೂಡ್ಲೂರು, ಅಂದರೆ ಕಮಿಟಿಯಲ್ಲಿರೋರ ಹೆಸರುಗಳನ್ನ ಹೇಳ್ತಿದ್ದೀನಿ ಅಷ್ಟೇ. ಈ ಶತಮಾನೋತ್ಸವದ ಆಚರಣೆಯ ವಿಚಾರ ಬಂದಿರುವ ಎಲ್ಲ ಮನಸ್ಸುಗಳಿಗೆ ಮತ್ತು ಅದನ್ನು ಸಾಕಾರಗೊಳಿಸಲಿಕ್ಕೆ ಶ್ರಮಿಸಿದ ಎಲ್ಲರಿಗೂ ಕೂಡ ಯಾವ ರೀತಿ ಧನ್ಯವಾದ ಹೇಳಬೇಕೋ ನನಗೆ ತಿಳಿತಾ ಇಲ್ಲ. ನನ್ನ ಅಕ್ಕಂದಿರ, ಅಣ್ಣಂದಿರ ಹಾಗೂ ನನ್ನ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ಹೃದಯ ತುಂಬಿದ ನಮನಗಳು, ಪ್ರೀತಿಯ ಅಪ್ಪುಗೆಗಳು ಮತ್ತು ಮೆಚ್ಚುಗೆಯ ಅಭಿನಂದನೆಗಳು. ಕವೆಂ ಅವರನ್ನು ಇಷ್ಟು ಅರ್ಥಪೂರ್ಣವಾಗಿ ನೆನಪಿಸ್ಕೊಳ್ಳೋಕ್ಕೆ ನಮ್ಮ ಕೈಲಿ ಸಾಧ್ಯ ಆಗ್ತಿರಲಿಲ್ಲ. ನಿಜವಾದ ಅರ್ಥದಲ್ಲಿ ನೀವೇ ಕವೆಂ ಕುಟುಂಬ. ಮತ್ತು ಇಲ್ಲಿರುವ ನಾಟಕ ಅಕಾಡೆಮಿಯ ಅಧ್ಯಕ್ಷರು, ಆಡಳಿತಾಧಿಕಾರಿಗಳು, ಕಚೇರಿ ಸಿಬ್ಬಂದಿಗಳು ಎಲ್ರಿಗೂ ಕೂಡ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಟ್ಟಾಗಿ ಆಯೋಜಿಸಿದ್ದಕ್ಕೆ ನನ್ನ ಹೃತ್ಪೂರ್ವಕ ವಂದನೆಗಳು. ಇದು ಕೇವಲ ಔಪಚಾರಿಕ ಹೇಳಿಕೆ ಅಂತ ತಿಳಿಬಾರ್ದು. ನಾಗರಾಜ ಮೂರ್ತಿಯವರು ಈಗ ನಾಟಕ ಅಕಾಡೆಮಿ ಅಧ್ಯಕ್ಷರು, ಆದರೆ ನಾನು ಸಣ್ಣವಳಿದ್ದಾಗಿಂದ ನೋಡಿರುವ ನಮ್ಮ ಅಪ್ಪನ ಪ್ರೀತಿಯ ಹೆಮ್ಮೆಯ ವಿದ್ಯಾರ್ಥಿಗಳಲ್ಲೊಬ್ಬರು. ತಮಗೂ ಧನ್ಯವಾದಗಳು ಸರ್. ಅಪ್ಪನ ಹೆಗಲಿಗಿಂತ ಎತ್ತರದ ಸ್ಥಾನವಿಲ್ಲ. ಅಪ್ಪ ಅಂದರೆ ಆಕಾಶ. ಈ ಮಾತುಗಳೊಂದಿಗೆ ಎಲ್ಲರ ಬಗೆಗೆ ಹೆಮ್ಮೆ ಮತ್ತು ಕೃತಜ್ಞತೆ ತುಂಬಿದ ಮನಸ್ಸಿನಿಂದ ನನ್ನ ಮಾತನ್ನು ಮುಗಿಸ್ತೇನೆ.